ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು KPTCL ಬೆಸ್ಕಾಂ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ ಬಗ್ಗೆ. ಏನಪ್ಪ ಅಂತಂತಂದರೆ ಅದರ ಒಂದು ರಿಸಲ್ಟ್ ಬಗ್ಗೆ ಸುಮಾರು 12 ಗಂಟೆ ಆಗಿತ್ತು. ಆಗ ನಾನು ಕಾಲ್ ಮಾಡಿದ್ದೆ. ಓಕೆ, ಆಗ ಏನಂದರು ಬೆಸ್ಕಾಂ ಆಫೀಸರು ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ಇವತ್ತಿಗೆ ಸುಮಾರು ಒಂದು 2 ತಿಂಗಳಿಗಿಂತ ಜಾಸ್ತಿನೇ ಆಯಿತು ಬೆಸ್ಕಾಂ ಅಂತಿಮ ಆಯ್ಕೆ ಪಟ್ಟಿ ಬಾರದೆ. ಓಕೆ, ಇನ್ನೊಂದೇನು ಹೇಳಿದ್ದೆ ಅಂತಂದರೆ ನೀವು ಕೇಳ್ಬೋದು, ಇವತ್ತು ಬರುತ್ತೆ ಅಂದಿರಲ್ಲ, ಇದಕ್ಕೆ ಬಂದಿಲ್ಲ ಅಂತ. ನಾನು ಹೇಳ್ತೇನೆ ಸ್ನೇಹಿತರೆ, ಏನಪ್ಪ ಅಂತಂದರೆ ಪ್ರೆಡಿಕ್ಟ್ ಮಾತ್ರ ಮಾಡಬಲ್ಲೆ. ಓಕೆ, ನಾನು ಈ ಹಿಂದೆನೂ ಸಹ ಹೇಳಿರುವಂಥದ್ದೇನಪ್ಪ ಅಂತಂದರೆ ನೀವು ನೋಡಿರ್ಬೋದು, ಎಲ್ಲ ನಿಗಮದಲ್ಲೂ ಸಹ ನಾ ಹೇಳಿರುವಂಥ ದಿನಾಂಕದಲ್ಲಿ ಪ್ರೆಡಿಕ್ಟ್ ಅಂತಂತಂದರೆ ಬಂದಿದೆ. ಈಗ ಹೆಸ್ಕಾಂ ಅಂತ ನೋಡ್ಬೋದು, ಚೆಸ್ಕಾಮ್ದಾಗಿರ್ಬೋದು, ಕೆಲವೊಂದು ನಿಗಮದ್ದು ಹೇಳ್ಬೋದು. ಇನ್ನೂ ಏನಪ್ಪ ಅಂತಂತಂದರೆ ಹೆಸ್ಕಾಮ್ಗೆ ಕರೆ ಮಾಡ್ದೇ ನಾವು ಯಾವಾಗ ಬರ್ಬೋದು ಎಲ್ಲ ಒಂದು ಇದು ಆಧಾರದ ಮೇಲೆ ಅಪ್ಡೇಟ್ ಆಧಾರ ಮೇಲೆ ಹೇಳಿದ್ರಿ. ಬಟ್ ಬೆಸ್ಕಾಮ್ಗೆ ಕಾಲ್ ಮಾಡಿದರೂ ಸಹ ಕಾಲ್ ಮಾಡೋದಕ್ಕೆ ಅವಕಾಶ ಇದೆ. ಮಾಡಿ ಕೇಳಿದ್ರು ಅವ್ರು ಹೇಳೋದೇನಪ್ಪ ಅಂದರೆ ಪ್ರತಿ ಸರ್ ಅಷ್ಟೇ, ಇವಾಗ ಹೇಳಿದ್ದು ಅಷ್ಟೇ, ಪ್ರೊಸೆಸ್ಸು ಇನ್ನೂ ಇದೆ, 1 ವೀಕ್ ಆಗಬಹುದು ಅಂತ ಹೇಳಿದರು ಅಷ್ಟೇ. ಹೌದಾ, ಈ 1 ವೀಕ್ ಆಗ್ಬೋದು ಅಂತೇಳಿ ಸುಮಾರು 2 ತಿಂಗಳು ಮುಗಿದೋಯ್ತು. ಹೌದಾ, ಆ ಮಧ್ಯೆ ಏನೋ ಒಂದು ಇದಾಯಿತು. ಓಕೆ, ಬಟ್ ಏನಪ್ಪ ಅಂತಂದರೆ ಈಗ ಏನೋ ಅಡೆತಡೆಗಳಾಗಿದ್ವಿ, ಅವೆಲ್ಲ ಕ್ಲಿಯರ್ ಆಗಿದೆ ಅಂಥೇಳಿ ಒಂದು ಅಪ್ಡೇಟು. ಬಟ್ ಈ ಅಂತಿಮ ಆಯ್ಕೆ ಪಟ್ಟಿ ಯಾಕಪ್ಪ ಹೆಂಗೆ ಗೊತ್ತಾಯಿತು ಅಂತಂತಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತೆ ಬಂತು ನಮಗೆ ಎಲ್ಲಿ ಬೆಸ್ಕಾಂ ವೆಬ್ಸೈಟಲ್ಲಿ. ಓಕೆನಾ, ಹಾಗಾಗಿ ಆ ರೀತಿಯಾಗಿ ನಮಗೆ ತಿಳಿಯಿತು. ಬಟ್ ಇನ್ನೂ ಏನಪ್ಪ ಅಂತಂತಂದರೆ ಬೆಸ್ಕಾಂ ಅಂತಿಮ ಆಯ್ಕೆ ಪಟ್ಟಿ ಇನ್ನೂ ಸಹ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನೋಡಿದಾಗ ಅವರು ನಾವು ಯಾಕೆ ಬರಲಿಲ್ಲ ಅಂತ ಕಾಲ್ ಮಾಡಿ ಕೇಳಿದ್ರೆ ಏನಂತಾರೆ ಅಂತಂದರೆ ಇನ್ನೂ 1 ವಾರ ಆಗುತ್ತೆ, ಬರುತ್ತೆ ಅಷ್ಟೇ, ಯಾವಾಗ ಬರುತ್ತೆ ಅಂತ ಹೇಳಲ್ಲ. ಬಟ್ ಪ್ರೊಸೆಸ್ ನಡೀತಾ ಇದೆ ಅಂತ. ಬಟ್ ಏನಾಯಿತು ಅಂತಂದರೆ 2 ತಿಂಗಳು ಮುಗೀತು. ನೀವು ಯಾವುದೇ ನಿಗಮ ನೋಡ್ರಿ, ಈ ಒಂದು KPTCL ಈಗ 2,000ಕ್ಕೆ ಹೆಚ್ಚು ಹುದ್ದೆಗಳು ಬಂದಿದ್ವು. ಯಾವುದೇ ನಿಗಮ ನೋಡ್ರಿ ಅಷ್ಟೊಂದು ಟೈಮ್ ತೊಗೊಂಡಿಲ್ಲ, 15ರಿಂದ 1 ತಿಂಗಳ ಲಾಸ್ಟ್ ಅಷ್ಟೇ. ಬಟ್ ಇಲ್ಲಿ 2.5 ತಿಂಗಳಾಯಿತು, ಇನ್ನೂ ಸಹ ಏನಪ್ಪ ಅಂತಂತಂದರೆ ರಿಸಲ್ಟ್ ಬಂದಿಲ್ಲ. ಬಟ್ ಏನಾಗುತ್ತೋ ಎಂಬುದನ್ನು ಸಹ ನಾವು ಈಗ ನಾನು ಈ ತಿಂಗಳ ಎಂಡ್ ಅಂತ ಹೇಳಿದ್ದೆ, ನೀವೆಲ್ಲ ವೇಟ್ ಮಾಡಿ ಸ್ನೇಹಿತರೆ. ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಬರೋದು ಚಾನ್ಸಸ್ ಇಲ್ಲ ಆಲ್ಮೋಸ್ಟು. ನೋಡಿ, ನಾನು ಯಾವಾಗ ಬರುತ್ತೆ ರಿಸಲ್ಟ್ ಅಂತ ಈ ಸಾರಿ ಹೇಳಲ್ಲ. ರಿಸಲ್ಟ್ ಬಂದ ನಂತರವೇ ಈ ಬೆಸ್ಕಾಂ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ, ಅಲ್ಲಿವರೆಗೂ ಮಾಡಲ್ಲ ನಾ ಹೇಳುವಂಥದ್ದು. ಬಟ್ ಅಲ್ಲಿ ಅವರು ಸಹ ಯಾಕೆ ಈ ಒಂದು ಬೆಸ್ಕಾಂ ಅಂದರೆ ತೊಗೊಂಡ್ರೆ ನೀವು ಫಸ್ಟಿಂದ ಡಿಲೇನೇ ಆಗ್ತಾಯಿದೆ. ಯಾಕೋ ಗೊತ್ತಿಲ್ಲ, ಈಗ ಎಷ್ಟು ಡಿಲೇ ಆದರೆ ನಿಮ್ಮ ಇನ್ನು ಜಾಯ್ನಿಂಗ್ ಆಗೋಷ್ಟೊತ್ತಿಗೆ ಎಷ್ಟು ಡಿಲೇ ಆಗುತ್ತೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಬಟ್ ಬೆಸ್ಕಾಮ್ದು ಈ ತಿಂಗಳ 31 ಒಳಗೆ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಒಂದು ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದು. ಬರಲಿಲ್ಲ ಸ್ನೇಹಿತರೆ, ಬರೋದಿಲ್ಲ, ಇನ್ನೂ ಸಹ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳಿದ್ದಾರೆ ಕಾಲ್ ಮಾಡಿದರೆ. ಹಾಗಾಗಿ ಯಾವಾಗ ಬರುತ್ತೆ ಎಂಬುದನ್ನು ನಾವು ಕಾದು ನೋಡಬೇಕು. ನಾನು ಯಾವುದೇ ರೀತಿಯಾದಂಥ ಡೇಟ್ಗಳನ್ನು ಹೇಳಲ್ಲ. ಏನಾದರೂ ಅಂಥ ಎಕ್ಸೈಟ್ ಆದಂತಹ ಇನ್ಫಾರ್ಮೇಷನ್ ಅಥವಾ ಅಫಿಷಿಯಲ್ ಆದಂಥ ಇನ್ಫಾರ್ಮೇಷನ್ ಬಂದರೆ ಆವಾಗ ಹೇಳ್ತೀನಿ. ಸುಮ್ಮನೆ ನಿಮಗೂ ಸಹ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಇವಾಗ ಬರುತ್ತೆ ಅಂತ ಆಸೆಯಿಂದ ಕಾಯ್ತಾ ಇರ್ತಾರೆ. ಓಕೆ, ಹಾಗಾಗಿ ನಾನು ಸುಮ್ಮನೆ ಫೇಕ್ ವ್ಯೂಸ್ಗೋಸ್ಕರ ಅದಕ್ಕೋಸ್ಕರ ಮಾಡಿಲ್ಲ. ಯಾಕಂತಂದರೆ ನೀವು ಹಿಂದೆ ಹಲವಾರು ನೋಡಿರ್ಬೋದು. ಬಟ್ ಈ ಒಂದು ಇದರಲ್ಲಿ ಏನಾಗ್ತಾಯಿದೆ ಅಂತಂದರೆ ಸ್ವಲ್ಪ ಗೊಂದಲ ಆಗ್ತಾಯಿದೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಇದು ರಿಸಲ್ಟ್ ಬಂದ ನಂತರವೇ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಅಲ್ಲಿವರೆಗೂ ಸಹ ಯಾವುದೇ ರೀತಿಯಂಥ ವಿಡಿಯೋ ಮಾಡಲ್ಲ ಅಂತ ಹೇಳ್ತಾ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.